ನಟ ಹಾಗೂ ಹೋರಾಟಗಾರ ಚೇತನ್ ಅಹಿಂಸಾ ಹೇಳಿಕೆ. ಡಿಕೆ ಶಿವಕುಮಾರನ ಬೋಲ್ಡ್ ಟೈಟ್ ಹೇಳಿಕೆ ವಿಚಾರ. ನಿಮ್ಮ ಹೋರಾಟಕ್ಕೆ ಬೆಂಬಲ ನೀಡಿಲ್ಲ ಅಂದ್ರೆ ಯಾರಿಗೂ ಕಾಳಜಿ ಇಲ್ಲ ಅಂತಲ್ಲ, ಮೇಕೆದಾಟು ಜನಪರ ಇದೆ ಅಂತ ನಾನು ಹೇಳುವುದಿಲ್ಲ. ಶ್ರೀಮಂತರಿಗೆ ಲಾಭ ಆಗುವುದು ಸಲುವಾಗಿ ಮೇಕೆದಾಟು ಯೋಜನೆ ಇದೆ. ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂದಾಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗಾಯ್ತು. ಸಿನಿಮಾ ರಂಗಕ್ಕೆ ಭಯ ಹುಟ್ಟಿಸುವುದಕ್ಕೆ ನನ್ನ ಹತ್ರ ಸಿಕ್ಕಿದೆ ಅಂತ ತೋರಿಸಿ ಕೊಡುವಂಥದ್ದು ಅಗತ್ಯ ಇಲ್ಲ. ತೆಲಂಗಾಣದಲ್ಲಿ ಅಲ್ಲು ಅರ್ಜುನ್ ಮೇಲೆ ಕೂಡ ಸಾಕಷ್ಟು ಸಂಕಷ್ಟ ಎದುರಾಯಿತು. ನಟ್ಟು ಬೋಲ್ಟು ಅನ್ನೋದು ದುರಾಂಕಾರದ ಮಾತು, ಬೆದರಿಕೆಯ ಮಾತು. ಸಿನಿಮಾ ರಂಗ ಆಗಲಿ ಯಾರೇ ಆಗಲಿ ಒಳ್ಳೆ ಮಾತಿನಿಂದ ಕರೆದ್ರೆ ಬಂದೇ ಬರ್ತಾರೆ. ಅವರವರ ರೀತಿಯಲ್ಲಿ ಧ್ವನಿ ಎತ್ತುತ್ತಾ ಇರ್ತಾರೆ, ಬೇರೆ ರೀತಿಯಾಗಿ ಕಾಳಜಿ ತೋರಿಸ್ತಾರೆ. ಎಲ್ಲ ರೀತಿ ಸಮಾನತೆ ಅನ್ನೋದರಿಂದ ಅದು ಒಂದು ಅಗತ್ಯ ಇರೋದರಿಂದ ಎಲ್ಲ ಚಳುವಳಿಗಾರರು ಸೇರಿಸ್ಕೊಂಡು ಅವರಿಂದ ಸಲಹೆ ಪಡೆದು ಮುಂದಿನ ಹೆಜ್ಜೆ ನಾವು ಇಡಬೇಕು ಅಂತ ನಾವು ಆಲೋಚನೆ ಮಾಡ್ತಾಯಿದ್ದೀವಿ. ಸೊ ಇದನ್ನು ನಾವು ಇವಾಗಲೇ ಎಲ್ಲ 224 ಮತಕ್ಷೇತ್ರನೂ ತಲುಪಬೇಕು. ಬಟ್ ಇವಾಗಲೇ 65 ತಲುಪಿದ್ದೀವಿ. ಹೋಗ್ತಾ ಹೋಗ್ತಾ ಹುಬ್ಳಿ ಅದು ಭಾಳ ಒಂದು ಪ್ರಜ್ಞಾವಂತ ಒಂದು ಹೋರಾಟಗಾರರಿರೋರು, ಚಿಂತಕರಿರೋ ಜಾಗ ಮತ್ತು ಭಾಳ ಒಂದು ಮುಖ್ಯವಾದ ಒಂದು ಪಾತ್ರ ವಹಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಎಕನಾಮಿಕ್ಲಿ ಆಗಿರ್ಬೋದು, ಕಲ್ಚರಲಿ ಆಗಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಇಲ್ಲಿಂದ ಸಲಹೆ ಪಡೆದು ನಮ್ಮ ಕೆಲಸ ಮುಂದುವರ್ಸೋಕ್ಕೆ ನಾವು ಆಲೋಚನೆ ಮಾಡ್ತಾ ಇದ್ದೀವಿ. ಸರಿಗೆ ನಾಳೆ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಸಮಸ್ಯೆ ಹೊರಟಿದೆ. ನನಗೆ ಈ ಕರ್ನಾಟಕ ಬಂದ್ಗಳು ನಮಗೆ ಉತ್ತಮವಾದ ಬೇಡಿಕೆ ಇದ್ದರೆ ಅದಕ್ಕೆ ಖಂಡಿತ ನಾವು ಸಪೋರ್ಟ್ ಮಾಡ್ಬೋದು. ಬಟ್ ಇದರಲ್ಲಿ ನನಗೇನು ಕಾಣಿಸ್ತಾ ಇದೆ ಅಂದರೆ ಇದರಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ಸೋ ಕಾಲ್ಡ್ ಲೀಡರ್ಸನ್ನು ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಬಂದ್ಗಳು ಮಾಡ್ತಾ ಇದ್ದಾರೆ ಹೊರತು ಅವರು ನಿಜವಾಗ್ಲೂ ಅಷ್ಟೊಂದು ಉತ್ತಮವಾದ ಬೇಡಿಕೆ ಇಟ್ಕೊಂಡಿಲ್ಲ. ಆ ವಿಚಾರ ಹೌದು, ಕನ್ನಡದ ಬಗ್ಗೆ ನಮ್ಗೆ ಹೋರಾಟಗಳು ಬೇಕು. ಬಟ್ ಯಾವ ಥರ ಹೋರಾಟಗಳು ಬೇಕು ಅಂದಾಗ ಯಾವ ಥರ ಒಂದು ಬೇಡಿಕೆ ಬೇಕು ಅಂದರೆ ಈ 3 ಲ್ಯಾಂಗ್ವೇಜ್ ಫಾರ್ಮುಲಾ ತೆಗೆದಾಕಿ 2 ಲ್ಯಾಂಗ್ವೇಜ್ ಫಾರ್ಮುಲಾ, 2 ಲ್ಯಾಂಗ್ವೇಜ್ಗಳು ಬೇಕು. ಕನ್ನಡ, ಇಂಗ್ಲೀಷು ಶಿಕ್ಷಣದಲ್ಲಿ ಕರ್ನಾಟಕ ಶಾಲೆಗಳು, ಕನ್ನಡ ಸರ್ಕಾರಿ ಶಾಲೆಯಲ್ಲಿ ಓದಿರೋರಿಗೆ ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಸರ್ಕಾರಿ ಶಾಲೆಗಳ ಏಳಿಗೆ ಆಗಿರ್ಬೋದು, ಒಂದು ಸರೋಜಿನಿ ಮಹಿಷಿ ರಿಪೋರ್ಟ್ ಥರದಾಗಿರ್ಬೋದು. ಇದಕ್ಕೆ ಬೇಕಾಗಿರೋ ನಮಗೆ ಒಂದು ಖಾಸಗಿ ವಲಯದಲ್ಲಿ ನಮಗೆ ಪ್ರಾದೇಶಿಕ ಭೌಗೋಳಿಕವಾದ ನೌಕರಿ ಆಗಿರ್ಬೋದು. ಈ ಥರದ್ದು ಕರ್ನಾಟಕದ ಪರವಾಗಿರೋ ಕೆಲಸಗಳ ಪರವಾಗಿ ನಾನು ಎಂದೆಂದಿಗೂ ನಿಂತಿರ್ತೀವಿ. ಆದರೆ ಈ ಬಂದಲ್ಲಿ ಅಷ್ಟೊಂದು ತೂಕದ ವಿಚಾರ ನನಗೆ ಕಾಣಿಸಲ್ಲ. ಅದೆಲ್ಲ ಒಂದು ಕಡೆ ವೈಯಕ್ತಿಕ ಅಸ್ತಿತ್ವಕ್ಕೋಸ್ಕರ ಅಂತ ನನಗೆ ಕಾಣಿಸ್ತದೆ. ಇನ್ನೇನಿರುತ್ತೆ? ಓಕೆ, ಧನ್ಯವಾದ. ಒಂದು ಕಡೆ ಫ್ರೀಯಾಗಿ ವಿದ್ಯುತ್ ಕೊಡುತ್ತೆ, ಇನ್ನೊಂದು ಕಡೆ ಪರ್ ಯೂನಿಟ್ಗೆ 30 ಈ ಕಡೆ ಸಾರಿಗೆ ಫ್ರೀಯಾಗಿ ಕೊಡುತ್ತೆ, ಮಹಿಳೆಯರಿಗೆ ದರ ಏರಿಕೆ ಮಾಡುತ್ತೆ. ಏನು ಸರ್ ಇದು ಈ ರೀತಿ ಆದರೆ? ನಾವು ಸರ್ಕಾರ ಹ್ಯಾಸ್ ದ ಪೊಟೆನ್ಷಿಯಲ್ ಟು ಟ್ಯಾಕ್ಸ್. ಪ್ರತಿಯೊಂದು ಸರ್ಕಾರಕ್ಕೂ ಟ್ಯಾಕ್ಸ್ ಮಾಡೋ ಸಾಧ್ಯತೆಗಳಿದೆ. ಜನರಿಂದ ತೆರಿಗೆ ಹಣ ತೊಗೊಂಡು ಅದನ್ನು ಒಳ್ಳೆಯದಕ್ಕೆ ಬಳಸೋಕ್ಕೆ ಅದು ಸರ್ಕಾರದ ಕರ್ತವ್ಯನೂ ಹೌದು. ಆದರೆ ಯಾವುದರ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ಭಾಳ ಮುಖ್ಯ ಆಗುತ್ತೆ. ನಮಗೆ ಇವತ್ತು 15% ಬಸ್ ಫೇರ್ನ ಹೆಚ್ಚಳ ಮಾಡೋದು ಅದು ಜನ ವಿರೋಧಿ ಟ್ಯಾಕ್ಸು. ನಂದಿನಿ ಹಾಲ್ ಮೇಲೆ ಹೆಚ್ಚಳ ಮಾಡೋದು ಅದು ನನಗೆ ಜನಪರ ಅಲ್ಲ, ಜನ ವಿರೋಧಿ. ಅಥವಾ ನಮಗೆ ಮೆಟ್ರೋನ ಜಾಸ್ತಿ ಮಾಡೋದು, ಅಥವಾ GST ಮಾಡೋದು, ಅಥವಾ ಒಂದು ಸರ್ಕಾರ ಈ ಕ್ಯಾರಮಲೈಸ್ ಪಾಪ್ಕಾರ್ನ್ ಮೇಲೆ 18% ಟ್ಯಾಕ್ಸ್ ಹಾಕೋದು. ಈ ರೀತಿ ಟ್ಯಾಕ್ಸಿಂದ ಅದು ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದವರಿಗೆ, ಬಡವರಿಗೆ ಹೊಟ್ಟೆ ಮೇಲೆ ಹೊಡೆಯುತ್ತೆ. ಅದನ್ನು ನಾವು ಒಪ್ಪಕ್ಕಾಗಲ್ಲ. ಯಾವ ಥರ ತೆರಿಗೆ ಹಾಕಬೇಕು ಅಂದರೆ 1% ಶ್ರೀಮಂತರ ಹತ್ರ 40-50% ಆಸ್ತಿ ಇದೆ. ಅವರ ಒಂದು ಐಷಾರಾಮಿ ಗಾಡಿಗಳ ಮೇಲೆ, ಅವರ ಒಂದು ಬೇರೆ ಬೇರೆ ಥರ ಪಿತ್ರಾರ್ಜಿತ ಆಸ್ತಿ ಆಗಿರ್ಬೋದು, ಪ್ರಾಪರ್ಟಿ ಟ್ಯಾಕ್ಸ್ಗಳಾಗಿರ್ಬೋದು, ಈ ಥರ ಒಂದು ಟ್ಯಾಕ್ಸ್ಗಳು ಹಾಕಿ ಶ್ರೀಮಂತರಿಂದ ಜಾಸ್ತಿ ಪಡೆದಿರೋರು ಜಾಸ್ತಿ ವಾಪಸ್ ಕೊಡಬೇಕು ಅಂತ ಟ್ಯಾಕ್ಸ್ ಹಾಕಿ ಜನರಿಗೆ ವಿತರಣೆ ಮಾಡಬೇಕು. ಸೊ ಅದನ್ನು ಪ್ರೋ ಪೀಪಲ್ ತೆರಿಗೆ ಹಾಕಬೇಕು. ನಮಗೇನು ದುರಂತ ಅಂದರೆ ಯಾರು ನಮಗೆ ಇವತ್ತಿನ ದಿನ ವಿಪರ್ಯಾಸನೂ ಕೂಡ ಯಾರ ಮೇಲೆ ಟ್ಯಾಕ್ಸ್ ಹಾಕಬೇಕು ಅವ್ರಿಗೆ ಟಿಕೆಟ್ ಕೊಟ್ಟರೆ ಅವ್ರ ಮೇಲೆ ಟ್ಯಾಕ್ಸ್ ಹಾಕೊಳ್ಳಲ್ಲ. ಶ್ರೀಮಂತರೇ ಆಳ್ತಾ ಇದೆ ಈ ವ್ಯವಸ್ಥೆಯಲ್ಲಿ. ಸೊ ನಮಗೆ ಶ್ರೀಮಂತರ ಮೇಲೆ ತೆರಿಗೆ ಹಾಕಬೇಕು, ಜನಸಾಮಾನ್ಯರಿಗೆ ಜಾಸ್ತಿ ಕೊಟ್ಟು ಒಂದು ವಿತರಣೆ ಮಾಡಿ ಒಂದು ಸಮಾಜ ಆರ್ಥಿಕ ಸಮಾನತೆ ತರೋದು ಭಾಳ ಮುಖ್ಯ ಆಗುತ್ತೆ. ಸರ್, ಈಗ ಹನಿ ಟ್ರ್ಯಾಪ್ ವಿಷಯಕ್ಕೆ ಬಂದರೆ ಸದನದೊಳಗೆ KN ರಾಜಣ್ಣ ಅಟೆಂಪ್ಟ್ ಆಗಿದೆ. ಹನಿ ಟ್ರ್ಯಾಪ್ ಅನ್ನೋದು ನಾವು ಯಾರಾದರೂ ಡಿಕ್ಷನರಿ ನೋಡೋದು ವ್ಯಾಖ್ಯಾನ ಮಾಡಿದ್ರೆ, ಹನಿ ಟ್ರ್ಯಾಪ್ ಅಂದಾಗ ಒಂದು ಲೈಂಗಿಕ ಕ್ರಿಯೆ ಮುಖಾಂತರ ಜನನ ಮೆನಿಪ್ಯುಲೇಟ್ ಮಾಡೋದು, ಒಂದು ಪವರ್ಫುಲ್ ವ್ಯಕ್ತಿನ ಮೆನಿಪ್ಯುಲೇಟ್ ಮಾಡೋದು. ಬಟ್ ಸಾಮಾನ್ಯವಾಗಿ ಹನಿ ಟ್ರ್ಯಾಪ್ ಅನ್ನೋದು ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ ಅಂದರೆ, ಒಂದು ಪವರ್ಫುಲ್ ಗಂಡಸನ್ನು ಯಾರೋ ಒಂದು ಹೆಂಗಸು ಒಂದು ಬೇರೆ ಬೇರೆ ಕಾರಣಗಳಿಗೋಸ್ಕರ ಮೆನಿಪ್ಯುಲೇಟ್ ಮಾಡಿ ಒಂದು ಬಲೆಗೆ ಬೀಳಿಸ್ಕೊಳ್ಳೋದು. ಬಟ್ ನನಗೆ ಆ ರೀತಿ ನಡೆಯುತ್ತೆ ಅಂತ ನಾನು ನೋಡೋನಲ್ಲ. ನನ್ನ ಪ್ರಕಾರ ಏನಾಗುತ್ತೆ, ಈ ಹನಿ ಟ್ರ್ಯಾಪ್ ಅನ್ನೋ ಪದ ಬಳಸಿದಾಗಲೇ ಏನಾಗುತ್ತೆ ಅಂದರೆ, ಒಂದು ಪ್ರಭಾವಿ ಗಂಡಸರು ಅವರನ್ನೇ ಅವರು ಬಲಿಪಶು ಮಾಡಿಕೊಂಡು ಮಹಿಳೆಯರ ಮೇಲೆ ತಪ್ಪೊರ್ಸೋಕ್ಕೆ ಇದು ಒಂದು ಪುರುಷ ಪ್ರಧಾನದ ಆಲೋಚನೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹನಿ ಟ್ರ್ಯಾಪ್ ಸಾಮಾನ್ಯವಾಗಿ ಒಂದು ಸಂಬಂಧ ಇದ್ದಾಗ ಇಬ್ಬರು ಜೊತೆಗೆ ಸೇರಿ
ಒಪ್ಪಿಗೆಯಿಂದ ಒಳ್ಳುಗೊಳ್ಳುವಿಕೆ ನಡೆಯುತ್ತೆ. ಸೊ ನನಗೆ ಹನಿ ಟ್ರ್ಯಾಪ್ ಅನ್ನೋ ಒಂದು ಪರಿಕಲ್ಪನೆಯೇ ಒಂದು ರೀತಿ ಸ್ವಯಂ ಬಲಿಪಶು ಮಾಡ್ಕೊಳ್ಳೋದು ಈ ಪ್ರಭಾವಿ ವ್ಯಕ್ತಿಗಳು. ನಿಜ ಹೇಳಬೇಕು, ನಮಗೆ ಇವತ್ತಿನ ದಿನ ಸಮಾಜದಲ್ಲಿ ಮತ್ತು ಎಸ್ಪೆಷಲಿ ಪ್ರಭಾವಿಗಳಿಂದ, ಎಸ್ಪೆಷಲಿ ಯಾರ್ಯಾರು ನಮ್ಮ ಜನರ ನಿರೀಕ್ಷೆ ಮಾಡ್ತಾರೋ ಒಳ್ಳೆ ಕೆಲಸ ಮಾಡ್ಬೋದು, ಕಾನೂನನ್ನು ನೀತಿಗಳನ್ನ ಯೋಜನೆ ತರ್ಬೋದು, ಅವರಿಂದ ನಮಗೆ ಭಾಳ ಮುಖ್ಯವಾಗಿ ಒಳ್ಳೆ ನೈತಿಕತೆ ಬೇಕು, ಒಳ್ಳೆ ಜನಪರವಾದ ಕಾಳಜಿ ಬೇಕು, ಜನರ ಬದುಕನ್ನು ಏಳಿಗೆ ಮಾಡೋಕ್ಕೋಸ್ಕರ ಬೇಕು. ಅದು ಬಿಟ್ಟು ಬೇರೆ ರೀತಿ ಅವ್ರನ್ನ ಪವರನ್ನು ಬಳಸಿದಾಗ ಅದು ನಿಜವಾಗ್ಲೂ ಕೆಟ್ಟ ಸಂದೇಶ ಹೋಗುತ್ತೆ. ಅದರಿಂದ ಸಮಾಜಕ್ಕೂ ಒಳ್ಳೆಯದಲ್ಲ, ಅದು ಬರೀ ಸೆನ್ಸೇಷನಲೈಸ್ ನ್ಯೂಸ್ ಆಗುತ್ತೆ, ಜನರಿಗೂ ಭಾಳ ಒಂದು ಡಿಸ್ಟ್ರೆಸ್ ಬಂದ್ಬಿಡುತ್ತೆ ಈ ಸಿಸ್ಟಮ್ನಲ್ಲಿ ಮತ್ತು ಈ ಆಳುವ ಶಕ್ತಿಗಳಲ್ಲಿ. ಸೊ ಹನಿ ಟ್ರ್ಯಾಪ್ ಅನ್ನೋದು ನನ್ನ ಕಣ್ಣಲ್ಲಿ ಇಟ್ಸ್ ಪುರುಷ ಪ್ರಧಾನದ ಮೈಂಡ್ ಸೆಟ್ಟು ಮತ್ತು ಮಹಿಳೆಯರ ಮೇಲೆ ತಪ್ಪೊರೆಸಿ ಗಂಡಸರೇ ಅವರನ್ನು ವಿಕ್ಟಮೈಸ್ ಮಾಡ್ಕೊಳ್ಳೋ ಒಂದು ಪರಿಕಲ್ಪನೆ ಅಂತ ನಾನು ಹೇಳಿದ್ರೆ ಸುಳ್ಳಿಲ್ಲ. ಅಭಿವೃದ್ಧಿ ಬಿಟ್ಟು ಕೇವಲ ಬರೀ ಇದ್ರ ಬಗ್ಗೆನೇ ಇವೆಲ್ಲ ಒಂದು ಜನರಿಗೆ ಒಂದು ಕ್ಯಾಚಿ ನ್ಯೂಸ್ ಆಗುತ್ತೆ, ಜನರಿಗೆ ಒಂದು ಸ್ಫೋಟಕ ಆಗುತ್ತೆ, ಜನರಿಗೆ ಒಂದು ಸೆನ್ಸೇಷನಲ್ ಸುದ್ದಿ ಆಗುತ್ತೆ. ಮತ್ತು ಜನರಿಗೆ ಯಾವಾಗಲೂ ಒಬ್ಬ ವ್ಯಕ್ತಿಯ ಖಾಸಗಿ ಜೀವನದ ಬಗ್ಗೆ ಜಾಸ್ತಿ ಒಂದು ಒಲವು ಇರುತ್ತೆ, ಮೀಡಿಯಾಗೂ ಭಾಳ ಆಸಕ್ತಿ ಬರುತ್ತೆ. ಬಟ್ ನಿಜವಾಗ್ಲೂ ನಮಗೆ ಸದನದಲ್ಲಿ ಏನು ನಡಿಬೇಕು ಅಂದರೆ ಜನಪರವಾದ ಒಂದು ಜನರ ಏಳಿಗೆಗೋಸ್ಕರ, ಒಂದು ಸಮಾಜ ನಿರ್ಮಾಣ ಮಾಡೋಕ್ಕೋಸ್ಕರ ಯಾವ್ಯಾವ ಥರ ಯೋಜನೆಗಳು, ಕಾನೂನುಗಳು, ನೀತಿಗಳು ಬೇಕು. ಸೊ ಆ ಥರ ವಿಚಾರಗಳು, ಚರ್ಚೆಗಳು ಹೆಚ್ಚಾಗಬೇಕು. ಈ ಒಂದು 48 ಅಥವಾ ಈ ಪ್ರಕರಣಗಳು, ಪೆನ್ ಡ್ರೈವ್ಗಳು, CD-ಗಳು ಅಂಥದ್ದನ್ನು ಅದಕ್ಕಿಂತ ಮುಖ್ಯವಾಗಿ ಜನರ ಬದುಕು ಹೆಂಗೆ ಏಳಿಗೆ ಆಗಬೇಕು ಅನ್ನೋ ಮುಖ್ಯವಾದ ಚರ್ಚೆ ಆಗಬೇಕು. ನೀವು ಕೂಡ ಒಬ್ಬರು ನಟರು. ಲಾಸ್ಟ್ ಟೈಮು DK ಶಿವಕುಮಾರ್ ಅವರು ವೇದಿಕೆ ಮೇಲೆ ಹೇಳ್ತಾರೆ, ಖಡಕ್ ವಾರ್ನಿಂಗ್ ಕೊಡ್ತಾರೆ, ಚಿತ್ರನಟರು ಯಾರೂ ನಮಗೆ ಸಪೋರ್ಟ್ ಮಾಡಲಿಲ್ಲ ಅನ್ನೋ ಮಾತನ್ನು ಹೇಳ್ತಾರೆ. ನಾನು ನೋಡಿದೆ ಅದನ್ನು. ಫಸ್ಟ್ ಆಫ್ ಆಲ್, ನಿಮ್ಮ ಹೋರಾಟಗಳಿಗೆ ಚಿತ್ರನಟ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಚಿತ್ರನಟರಿಗೆ ಅಥವಾ ಯಾರಿಗೆ ಯಾರಿಗೂ ಕಾಳಜಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಿಮ್ಮ ಪಕ್ಷದ ಅಥವಾ ನಿಮ್ಮ ವೈಯಕ್ತಿಕ ಹೋರಾಟ, ನಿಜ ಹೇಳಬೇಕು, ಮೇಕೆದಾಟು ಅನ್ನೋದು ಅದು ಜನಪರವಾಗಿದೆ ಅಂತ ನಾನು ಹೇಳಲ್ಲ. ಅದು 10,000 ಕೋಟಿ ಮತ್ತು ಅದು ಒಂದು 9,000 ಕೋಟಿ ಧ್ವಂಸ ಮಾಡೋಕ್ಕೆ ಕಾಂಟ್ರಾಕ್ಟರ್ಸ್ಗೆ, ಶ್ರೀಮಂತರಿಗೆ ಲಾಭ ಆಗೋದಕ್ಕೋಸ್ಕರ ಆ ಮೇಕೆದಾಟು ಯೋಜನೆ ಇದೆ. ಸೊ ಅದನ್ನು ನಾನು ಸಪೋರ್ಟ್ ಮಾಡಲ್ಲ, ಬೆಂಬಲಿಸಲ್ಲ. ಎರಡನೇದಾಗಿ, ನಟ್ಟು ಬೋಟು ಟೈಟ್ ಮಾಡ್ತೀನಿ ಅಂದಾಗ ಎಲ್ಲೋ ಒಂದು ಕಡೆ ನನಗೆ ಈ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಯಿತು. ಅದು ಸಾಫ್ಟ್ ಟಾರ್ಗೆಟು ಸಿನಿಮಾ ರಂಗ, ಪ್ರಚಾರದಲ್ಲಿರ್ತೀವಿ, ಎಷ್ಟೋ ಒಂದು ಜನರಿಗೆ ಯಾರ್ಯಾರು ಅಂತ ಗೊತ್ತಿರುತ್ತೆ, ಅದ್ರ ಮೇಲೆ ಒಂದು ಭಯ ಹುಟ್ಟಿಸೋಕ್ಕೆ, ನನ್ನ ಹತ್ರ ಎಷ್ಟು ಪವರ್ ಇದೆ ಅಂತ ತೋರಿಸ್ಕೊಳ್ಳೋಕ್ಕೆ ಅದು ನಿಜವಾಗ್ಲೂ ಅದು ಅಗತ್ಯ ಇಲ್ಲ. ಯಾಕಂದರೆ ನಾವು ನೋಡಿದ್ದೀವಿ ಈ ತೆಲಂಗಾಣದಲ್ಲಿ, ಅಲ್ಲಿ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರು ಏನು ಅಲ್ಲು ಅರ್ಜುನ್ ಮೇಲೆ ಎಷ್ಟೋ ಒಂದು ಅಸ್ತ್ರ ಬಿಟ್ಟಿದ್ದಾರೆ, ಅವ್ರು ಜೈಲ್ಗೂ ಹೋಗಬೇಕಾಗಿರೋ ಪರಿಸ್ಥಿತಿ ಬಂತು, ಏನೋ ಸಮಸ್ಯೆಗಳಾಯಿತು. ಸೊ ಈ ನಟ್ಟು ಬೋಲ್ಟು ಟೈಟು ಅಂತ ಹೇಳ್ತಾರಲ್ಲ, ಇದು ಒಂದು ರೀತಿ ಸ್ವಲ್ಪ ಒಂದು ರೀತಿ ಅಹಂಕಾರದ ಮಾತನ್ನು ಕಾಣಿಸ್ತು, ಒಂದು ಸ್ವಲ್ಪ ಬೆದರಿಕೆಯ ಮಾತು ಕಾಣಿಸ್ತು. ಅಗತ್ಯ ಇರಲಿಲ್ಲ. ಆ ಸಿನಿಮಾ ರಂಗ ಯಾರೇ ಇರ್ಬೋದು, ಅವರಿಗೆ ಒಳ್ಳೆ ಮಾತಿಂದ ಹೇಳಿದ್ರೆ ಖಂಡಿತ ಇಷ್ಟ ಬಂದವರು ಬರ್ತಾರೆ, ಇಷ್ಟ ಇಲ್ಲದಿರೋರು ಬೇರೆ ರೀತಿ ಅವರ ಕಾಳಜಿನ ವ್ಯಕ್ತಪಡಿಸ್ತಾರೆ ಅಂತ ಹೇಳೋದು ಸುಳ್ಳು. ಚಿತ್ರ ನಟರಾಗಲಿ, ಚಿತ್ರರಂಗದವರಾಗಲಿ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಲ್ಲ ಸರ್? ಪ್ರತಿಯೊಬ್ಬರು ಅವ್ರವ್ರ ರೀತಿಯಲ್ಲಿ ಧ್ವನಿ ಎತ್ತಾ ಇರ್ತಾರೆ, ಅವ್ರವ್ರ ರೀತಿಯಲ್ಲಿ ಕೆಲಸ ಮಾಡೋಕ್ಕೆ ಇಷ್ಟಪಡ್ತಾರೆ, ಅವ್ರವ್ರ ಕಾಳಜಿ ತಕ್ಕಂತೆ ವ್ಯಕ್ತಪಡಿಸ್ತಾರೆ. ನಾನು ಚಿತ್ರರಂಗ ಒಂದು ಓವರಾಲ್ ಒಂದು ಸೈದ್ಧಾಂತಿಕ ಯೂನಿಟ್ ಅಂತ ನಾನು ನೋಡಲ್ಲ. ಚಿತ್ರರಂಗದಲ್ಲಿ ಬೇರೆ ಬೇರೆ ಸಿದ್ಧಾಂತಗಳಲ್ಲಿ ಇರಿದ್ದಾರೆ, ಚಿತ್ರರಂಗದಲ್ಲಿ ಬೇರೆ ಬೇರೆ ಕಾರಣಗಳಿಗೆ ಚಿತ್ರರಂಗಕ್ಕೆ ಸೇರ್ತಾರೆ. ಕೆಲವರಿಗೆ ಕಲಾ ಸೇವೆ ಮಾಡ್ತಿರ್ತಾರೆ, ಅದು ಬಹಿರಂಗವಾಗಿ ಮಾಧ್ಯಮದಲ್ಲಿ ಬರಲ್ಲ. ಸೊ ನಾನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳಲ್ಲ. ಬಟ್ ಅಧಿಕಾರದಲ್ಲಿ ಇದ್ದಾಗ, ಅದು ಯಾರು ನಮಗೆ DCM ಅವರಾಗಿರ್ಬೋದು, ಯಾರೇ ಇರ್ಬೋದು, ಆ ಅಧಿಕಾರನ ಒಂದು ಕಾಳಜಿಯಿಂದ ಉಪಯೋಗಿಸ್ಬೇಕು ಹೊರತು ನನ್ನ ಹತ್ರ ಅಧಿಕಾರ ಇದೆ ಅಂತ ಒಂದು ಮದದ ರೀತಿ ಮಾತುಗಳನ್ನು ತೋರಿಸಿ ನಟ್ಟು ಬೋಲ್ಟು ಟೈಟು ಅಂತ ಒಂದು ಹೆದರಿಸೋದು, ಬೆದರಿಸೋದು, ಅದು ಒಳ್ಳೆಯ ಸಂದೇಶ ಸಾರಲ್ಲ. ಧನ್ಯವಾದ.